ಏ ಅಕ್ಕ ನಾ ಬಂದಿನಿ ಕಾಣಲಾಗ್ಯದ ಬರ್ಬೇಡ ನೋಡವ ನಾ ಬಂದಿನಿ ನಾ ನಡು ಬಂದಿಲ್ಲ ನಾ ಮೊದಲ ಬಂದು ಇಟ್ಟು ಹೋಗಿನಿ ಇಲ್ಲಿ. ಏ ಅವೆಲ್ಲ ಹೇಳ್ಬೇಡ, ನನ್ನ ಗಂಡ ಲಿನಾ ಸಾಯ್ಲತ್ತಾನ. ಅಬ್ಬಾ ಬೆಳಗ್ಗೆ 4 ಗಂಟೆಯಿಂದ ಈ ಹೆಂಗಸರ್ ಜಗಳ ಇನ್ನ ನಿಂದ್ರಲ್ಲೇ ಆಗ್ಯದ ಮರಯ್ಯ. ಹೌದು ಮೋಹನ್, ನನ್ನ ಕಿವಿ ಪರ್ದ ಅಂತೂ ಹರಿದು ಹೋಗ್ಯಾವ. ಈಗ ಈ ಸಮಸ್ಯೆಗೆ ಇರೋದು ಒಂದೇ ಪರಿಹಾರ. ಏನಪ್ಪ ಅಂತಂದ್ರ ನಮ್ಮ ದುರ್ಗಾ ಅಕ್ಕನ ಕರೆಸಿ ಈ ಸಮಸ್ಯೆನ ಬಗೆಹರಿಸ್ಬೇಕು ನೋಡು. ನಮಸ್ಕಾರ ಸ್ನೇಹಿತರೆ, ನೀವು ಆಲಿಸುತ್ತಿರುವಿರಿ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಹಾಗೂ ಪ್ರಪ್ರಥಮ ಸಮುದಾಯ ಬಾನುಲಿ ಕೇಂದ್ರ. ಇದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಂತರ್ವಾಣಿ 90.8. ಕೇಳುಗರೆ, ನಮ್ಮ ಬಾನುಲಿ ಕೇಂದ್ರದಲ್ಲಿ ಪ್ರಸಾರವಾಗುತ್ತಿರುವ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ರೇಡಿಯೋ ಅಸೋಸಿಯೇಟ್ ಅವರ ಸಹಯೋಗದಿಂದ ಜನ್ ಜನ್ ತಕ್ ಜಾನಕಾರಿ ಎಂಬ ಕಾರ್ಯಕ್ರಮದ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೇಳುಗರೆ, ಈಗಾಗಲೇ ನೀವು ಆಲಿಸಿರುವಂತೆ ಗ್ರಾಮದ ಕೆಲವು ಮಹಿಳೆಯರ ನಡುವೆ ಜಗಳವಾಗುತ್ತಿದೆ. ಆದ್ದರಿಂದ ಊರಿನ ಕೇಳುಗರೆಲ್ಲರೂ ತುಂಬಾ ಈ ಜಗಳದಿಂದ ಬೇಸತ್ತಿದ್ದಾರೆ. ರಾಮು ಮತ್ತು ಮೋಹನ್ ಈ ಜಗಳವನ್ನು ಕಂಡು ತುಂಬಾ ಬೇಸರದಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಹೊಂದಿಸಲು ದುರ್ಗಿಯನ್ನು ಕರೆಯಲು ಹೋಗಿದ್ದಾರೆ. ಈ ಮಹಿಳೆಯರು ಯಾವ ವಿಷಯದ ಬಗ್ಗೆ ಜಗಳವಾಡುತ್ತಿದ್ದರು, ಈ ವಿಷಯಕ್ಕೆ ದುರ್ಗಾ ಮತ್ತು ಗ್ರಾಮಸ್ಥರು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂಬುದನ್ನು ಈ ಒಂದು ಸಣ್ಣ ರೇಡಿಯೋ ನಾಟಕದ ಮೂಲಕ ಕೇಳೋಣ ಬನ್ನಿ. ಏ ಅಕ್ಕ, ಚಿಕ್ಕು ಮೀನು ಇನ್ನ ಮನೆಗೆ ಹರ, ಅವ್ರ ತಂದಿನೂ ಇನ್ನ ಮನೆಗೆ ಅದಾರ. ಅವ್ರಿಗೆ ಇನ್ನ ತಿನ್ನಕ್ ಏನೂ ಮಾಡಿಲ್ಲ. ಮಕ್ಳು ಇನ್ನ ಸಾಲಿಗೆ ಹೋಗ್ಬೇಕು, ಅವ್ರ ತಂದಿನೂ ಇನ್ನ ಕೆಲ್ಸಿಗೆ ಹೋಗ್ಬೇಕು. ನಂಗ ತಡ ಆಗ್ತದ ನೋಡವ, ಮೊದ್ಲ ನಾ ನೀರ್ ತುಂಬ್ಕೊಂಡು ಹೋಗ್ತೀನಿ. ಓಹೋ, ಇದು ನೀನ್ ಒಬ್ಬಕ್ಕಿನೇ ಸಮಸ್ಯೆ ಅಲ್ಲ. ಯಾಕ ನಮ್ ಮನೆಗೇನ್ ಗಂಡ ಮಕ್ಕಳು ಇಲ್ಲೇನು? ಮೊದಲ ಬಂದು ಇಟ್ಟು ಹೋಗಿನಿ ಇಲ್ಲಿ. ಏ ಅವೆಲ್ಲ ಹೇಳ್ಬೇಡ, ನನ್ನ ಗಂಡ ಲಿನಾ ಸಾಯ್ಲತ್ತಾನ. ಅಯ್ಯೋ ಯಾಕ್ರವ, ಏನಾಯ್ತು? ಯಾಕೆ ನೀವು ಹಿಂಗ್ ಸಣ್ಣ ಹುಡುಗರಂಗ್ ಜಗಳ ಆಡಗತ್ತೀರಿ? ಹಿಂಗ್ ಜಗಳ ಆಡೋದ್ರಿಂದ ಸಮಸ್ಯೆಗೇನ್ ಪರಿಹಾರ ಸಿಗ್ತದೇನೋ? ದುರ್ಗಾಕ, ನೀವೇ ನೋಡ್ಲಿಕ್ಕತ್ತಿರಲ್ಲ, ಅಲ್ಲಿ ನೀರಿಗಾಗಿ ಹೆಣ್ಮಕ್ಳು ದಂಡಗಟ್ಲೆ ಸಾಲೆ ನಿಂತದ. ಈ ಊರಾಗಿರೋದು ದರಿದ್ರ ಇದೊಂದೇ ಬಾವಿ. ಇಷ್ಟೆಲ್ಲ ಪಾತ್ರೆಗಳು ಒಟ್ಟಿಗೆ ತಂದ್ರ ಮತ್ತು ಜಗಳ ಅಲ್ಲಾರ್ದು ಏನು ಮಾಡ್ತಾವ? ಜಗಳ ಆತವೆ. ಸಮಸ್ಯೆ ಬಹಳ ಗಂಭೀರ ಅದ. ನೀವೆಲ್ರೂ ನನ್ನ ಜೊತೆಗೆ ಬರ್ರಿ, ಈ ವಿಷಯದ ಬಗ್ಗೆ ಸರ್ಪಂಚರ ಜೊತೆ ಮಾತಾಡಮಿ. ನಮಸ್ಕಾರ ಸರ್ಪಂಚ್ರೇ. ನಮಸ್ಕಾರ ದುರ್ಗಾ. ಭಾಳ ದಿನ ಆದ್ಮೇಲೆ ಇವತ್ತು ಬಂದಿದೆಯಲ್ಲ, ಅದು ಎಲ್ಲರ ಜೊತೆ ಏನಾರ ಭಾಳ ಸಮಸ್ಯೆ ಆಗ್ಯದೇನು? ಸರ್ಪಂಚ್ರೇ, ಈ ಸಮಸ್ಯೆ ಪರಿಹಾರ ಆಗದಿದ್ರೆ ನಾವೆಲ್ಲರೂ ಬಾಯಾರಿಕೆಯಿಂದ ಸಾಯ್ಬೇಕಾಗ್ತದೆ ನೋಡ್ರಿ. ಯಾಕ, ಏನಾಯ್ತು? ಸರ್ಪಂಚ್ರೇ, ಹಳ್ಳಿ ಒಳಗ ಒಂದೇ ಒಂದು ಬಾವಿ ಅದ. ಅಲ್ಲಿಂದಾನೇ ಇಡೀ ಹಳ್ಳಿಗೂ ನೀರು ಬರ್ತದ. ಮತ್ತ ಹಳ್ಳಿ ಒಳಗಿರೋ ಎಲ್ಲಾ ಜನರು ಕೂಡ ಪ್ರತಿದಿನ ಕುಡಿಲಕ್ಕ, ಅಡಿಗೆ ಮಾಡಕ ಉದ್ದ ಸಾಲಾಗಿ ನಿಂತು ಇದೇ ಬಾಯಿಂದ ನೀರು ಒಯ್ತಾರ. ಇದ್ರಲಿಂತ ಎಲ್ಲ ಹಳ್ಳಿ ಹೆಣ್ಮಕ್ಳೊಳಗ ವೈಮನಸ್ಯ ಉಂಟಾಗ್ಲಿಕತ್ತದ. ಇದು ನಮ್ಮ ಹಳ್ಳಿ ಜನರ ಒಗ್ಗಟ್ಟಿಗೆ ಒಳ್ಳೇದಲ್ಲ. ಇದರಿಂದ ರೈತರ ಕೃಷಿಗೆ ನೀರ್ ಸಿಗಲಾಗದ. ಅವರು ಮಳೆಯನ್ನೇ ಅವಲಂಬಿಸ್ಕೊಂಡು ಕೂತಾರ. ಇದಕ್ಕ ಶಾಶ್ವತ ಪರಿಹಾರನೂ ಇಲ್ಲ. ಹೌದ್ರಿ ಸರ್ಪಂಚ್ರೇ, ಇಂದು ಅವ್ರ ಜಗಳ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕೇಳಿಬರ್ಲಿಕ್ಕತ್ತದ. ಮತ್ತ ಹೊಲಗಳ ಪರಿಸ್ಥಿತಿನೂ ಕೆಟ್ಟದಾಗ್ಲಿಕ್ಕತ್ತದ. ಹಂಗಾಗ್ಲತ್ತದೇನ್ ದುರ್ಗಾ? ಮತ್ತ ಇದಕ್ ಪರಿಹಾರ ಏನು? ನೀನೇ ಹೇಳಲ್ಲ, ನಾವೆಲ್ಲರೂ ಸೇರಿ ಈ ಸಮಸ್ಯೆನ ಕೊನೆಗಾಣಿಸೋಣಂತ. ಸರ್ಪಂಚ್ರೇ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಚಲೋ ತಿಳ್ಕೊಳಮಿ. ಪ್ರತಿ ಮನೆಗೆ ನಲ್ಲಿ ನೀರು ಅಂತ ಏನ್ ಯೋಜನೆ ಅದಲ್ಲ, ಆ ಯೋಜನೆ ಅಡಿ ಒಳಗ ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ಕುಡಿಯೋ ನೀರನ್ನ ಒದಗಿಸೋದು ಸರ್ಕಾರದ ಕೆಲಸ ಅದ. ನಮ್ ಹಳ್ಳಿ ಒಳಗ ಈ ಯೋಜನೆ ಬಂದಿಲ್ಲ ಅಂದ್ರ ನಾವು ಕೂಡ ದೂರ ನೀಡಮಿ. ಅಕ್ಕ, ನಾವೊಂದು ಸಮಿತಿ ರಚಿಸಮು. ಅದರಲ್ಲಿ ಕೆಲವರು ಯೋಜನೆ ಸಿಗದ ಬಗ್ಗೆ ದೂರನ್ನು ನೀಡ್ತಾರೆ. ಮತ್ತು ಉಳಿದವರು ಸರ್ಕಾರಿ ನೌಕರರು ಯಾವ ಮನೆಗಳನ್ನು ಗುರುತಿಸುತ್ತಿದ್ದಾರೆ ಮತ್ತು ಯಾವ ಮನೆಗಳನ್ನು ಬಿಡುತ್ತಿದ್ದಾರೆ ಎಂದು ಗಮನಿಸ್ತಾರ. ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಯನ್ನ ಅಕ್ಟೋಬರ್ 2ಕ್ಕೆ ಗ್ರಾಮ ಸಭೆ ನಡೆಸಿ ಅದರಲ್ಲಿ ಮುಂದಿನ ವರ್ಷದ GPDP ಒಳಗ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಪ್ರತಿ ಮನೆಯಲ್ಲಿ ನಲ್ಲಿ ನೀರು ಒದಗಿಸ್ಬೇಕಂತ ಸಿದ್ಧತೆ ಮಾಡ್ಕೊಂಡಿವಿ. ನೀವು ಹೇಳಿದ್ದು ನಿಜ ಐತಿ. ಇದಕ್ ಮುನ್ನ ನಾವು ಒಂದ್ಸಲ ವಾರ್ಡ್ ಸಭೆ ಮತ್ತು ಮಹಿಳಾ ಸಭೆಯನ್ನು ಮಾಡಿ ನಲ್ಲಿ ನೀರಿನ ಪೂರೈಕೆ ಬಗ್ಗೆ ಚರ್ಚಿಸಿ ಯೋಜನೆಯನ್ನು ಸಿದ್ಧಪಡಿಸ್ತೇವೆ. 3 ತಿಂಗಳ ನಂತರ
ಜಲಚರಕ್ಕೆ ತೆಪ್ಪದ ಹಂಗು ದಿಹಂಗ ಕೇಕೆ ಅಡಿವರ ಜಯ ಮೆಟ್ಟು ಜಲಚರಕ್ಕೆ ತೆಪ್ಪದ ಹಂಗು ಜಲಚರಕ್ಕೆ ತೆಪ್ಪದ ಹಂಗು ದಿಹಂಗ ಕೇಕೆ ಅಡಿವರ ಜಯ ಮೆಟ್ಟು ದಿಹಂಗ ಕೇಕೆ ಅಡಿವರ ಜಯ ಮೆಟ್ಟು ಜಲಚರಕ್ಕೆ ತೆಪ್ಪದ ಹಂಗು ಜಲಚರಕ್ಕೆ ತೆಪ್ಪದ ಹಂಗು ದಾಸೋಹವನರಿತು ಮಾಡುವಂಗೆ ದಾಸೋಹವನರಿತು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ದಾಸೋಹವನರಿತು ಮಾಡುವಂಗೆ ದಾಸೋಹವನರಿತು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರ ಪಿಲ್ಲ ಜಲಚರಕ್ಕೆ ತೆಪ್ಪದ ಹಂಗು ಜಲಚರಕ್ಕೆ ತೆಪ್ಪದ ಹಂಗು ದಿಹಂಗ ಕೇಕೆ ಅಡಿವರ ಜಯ ಮೆಟ್ಟು ದಿಹಂಗ ಕೇಕೆ ಅಡಿವರ ಜಯ ಮೆಟ್ಟು ಜಲಚರಕ್ಕೆ ತೆಪ್ಪದ ಹಂಗು ಜಲಚರಕ್ಕೆ ಜಲಚರಕ್ಕೆ ತೆಪ್ಪದ ಹಂಗು. ಮೋಹನಣ್ಣ, ಜೀವನ ನಡ್ಸಕ್ಕೆ ನೀರು ಎಷ್ಟು ಮುಖ್ಯ ಅದ ಅಲ್ಲ. ಪ್ರತಿ ಮನೆಗೆ ಶುದ್ಧ ನೀರಿನ ಸೌಲಭ್ಯ ಬಂದಾಗಿನಿಂದ ಇಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೊನೆಗೊಂಡವು ನೋಡು. ಎಲ್ಲರೂ ಸರಿಯಾದ ಸಮಯಕ್ಕೆ ಕೆಲ್ಸಕ್ಕೆ ಹೊಂಟ್ರ. ಗಲೀಜ್ ನೀರು ಕುಡಿಯೋದ್ರಿಂದ ಬರುವಂಥ ರೋಗಗಳೆಲ್ಲ ಈಗ ವಾಸಿ ಆಗವ. ಸರ್ಪಂಚ್ ಅವರೇ, ಈಗ ನಮ್ಮ ಗ್ರಾಮವು ಕೂಡ ತುಂಬ ಹಸಿರು ಮತ್ತು ಶಾಂತಿಯುತವಾಗಿ ಕಾಣಕತ್ತದ ನೋಡ್ರಿ. ಎಲ್ಲರೂ ಇದರಲ್ಲಿ ಕೊಡುಗೆ ನೀಡಿದ್ದಾರೆ. ಈಗ ಇನ್ನೊಂದು ವಿಷಯ, ನಾವೆಲ್ಲರೂ ಗಾಂಧಿ ಜಯಂತಿಯಿಂದ ಅಕ್ಟೋಬರ್ 30ರವರೆಗೆ ಸ್ವಚ್ಛತಾ ಅಭಿಯಾನವನ್ನು ಹೇಗೆ ನಡೆಸಿದ್ದೇವೆಯೋ ಅದನ್ನು ನಾವು ನಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳೋಣ. ಗ್ರಾಮದ ಪ್ರತಿಯೊಂದು ಬೀದಿಯನ್ನು ಸ್ವಚ್ಛವಾಗಿಡೋಣ ಮತ್ತು ಕಸವನ್ನು ಕಸದ ಗಾಡಿಯಲ್ಲಿಯೇ ಮಾತ್ರ ಹಾಕೋಣ. ಇದುವರೆಗೂ ಆಲಿಸಿದ್ರಲ್ಲ ಶ್ರೋತೃಗಳೇ, ಜನರು ತಮ್ಮ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆಗೆ ಸೇರಿಸುವ ಮೂಲಕ ಹೇಗೆ ಪರಿಹರಿಸಿದರು ಎಂಬುದನ್ನು. ನೀವೆಲ್ಲರೂ ನಿಮ್ಮ ಹಳ್ಳಿಯ ಸೇವೆಗೆ ಹಿಂಜರಿಯಬಾರದು. ಈ ಹಳ್ಳಿಯ ಸಮಸ್ಯೆಗಳಿಗೆ ಜಗಳವಾಡುತ್ತಾ ನಿಮ್ಮಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕಿಕೊಳ್ಳಬಾರದು. ಅದರ ಬದಲಾಗಿ ಈ ಸಮಸ್ಯೆಗೆ ಎಲ್ಲರೂ ಒಗ್ಗೂಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಈ ವಿಷಯದ ಕುರಿತು ನಮ್ಮ ತಜ್ಞರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ ಬನ್ನಿ. ಕೇಳುಗರೆ, ನೀರು ಮನುಷ್ಯನ ಜೀವನಾವಶ್ಯಕ ವಸ್ತುಗಳಲ್ಲಿ ಒಂದು. ನೀರಿಲ್ಲದೆ ಬದುಕಲು ಸಾಧ್ಯ ಇಲ್ಲ. ಆದ್ದರಿಂದ ನೀರನ್ನು ಜಲ, ಗಂಗೆ, ಉದಕ ಅಂತೆಲ್ಲ ಕರಿತೀವಿ. ನೀರು ಪಂಚಗಳಲ್ಲಿ ಒಂದು. ಈ ಪಂಚಭೂತಗಳು ಮನುಷ್ಯನ ಶರೀರದಲ್ಲಿವೆ ಮತ್ತು ಈ ಪಂಚಭೂತಗಳಿಂದಲೇ ಮನುಷ್ಯನ ಶರೀರ ನಿರ್ಮಾಣ ಆಗಿದೆ. ಹಾಗಾಗಿ ನೀರಿಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ. ನೀರು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅನೇಕ ಸಲ ನೋಡಿದ್ದೇವೆ, ಹಳ್ಳಿಗಳಲ್ಲಿ ನೀರಿಗಾಗಿ ಎಷ್ಟೋ ಜಗಳಗಳಾಗ್ತವೆ. ಊರಿಗೆ ಒಂದೇ ಬಾವಿ ಇದ್ದಂಥ ಸ್ಥಿತಿಯೂ ಕೂಡ ಇತ್ತು. ಅಥವಾ ಒಂದು ಈ ಹ್ಯಾಂಡ್ ಪಂಪ್ ಅಂತೀವಿ, ಹ್ಯಾಂಡ್ ಪಂಪ್ ಒಂದು ಊರಿಗಿದ್ದರೆ ಅಲ್ಲಿ ಸಾಲುಗಟ್ಟಿ ನಿಂತು ಹೆಣ್ಮಕ್ಕಳು ಆ ನೀರಿಗಾಗಿ ಕಾದಾಟ ಮಾಡ್ತಾಯಿದ್ರು. ನಾನು ಮುಂದು ನೀನು ಮುಂದು ಅಂಥೇಳಿ ಹೊಡೆದಾಟ ಆಗ್ತಾಯಿತ್ತು, ಜಗಳ ಆಗ್ತಾಯಿತ್ತು. ಇದೆಲ್ಲ ನೀರಿಗಾಗಿ ಆದದ್ದಿದೆ. ನೀರು
ಎಷ್ಟೋ ದೂರದಿಂದ ಹೊತ್ತು ತರ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ನೋಡಿದ್ದೇವೆ. ಪ್ರತಿಯೊಂದಕ್ಕೂ ನೀರು ಬೇಕು. ಸ್ನಾನ ಮಾಡಲು, ಮುಖ ತೊಳೆಯಲು, ಆಮೇಲೆ ಬಟ್ಟೆ ಒಗೆಯಲು, ಅಷ್ಟೇ ಏಕೆ ಅಡುಗೆ ಮಾಡಲು ಕೂಡ ನೀರು ನಮಗೆ ಬೇಕೇ ಬೇಕು. ನಮಗೆ ಮಾತ್ರ ಅಲ್ಲ, ಈ ಭೂಮಿ ಮೇಲಿರುವ ಎಲ್ಲ ಸಕಲ ಚರಾಚರ ವಸ್ತುಗಳಿಗೆಲ್ಲಗೂ ಮತ್ತು ಸಕಲ ಚರಾಚರ ಜೀವಿಗಳಿಗೆ ಎಲ್ಲರಿಗೂ ನೀರು ಬೇಕು. ಜನ, ಜಾನುವಾರು ಎಲ್ಲದಕ್ಕೂ ನೀರು ಬೇಕು. ಈ ನೀರು ಅಮೂಲ್ಯವಾದಂಥ ಸಂಪತ್ತಿದೆ. ಇದನ್ನು ಕಾಪಾಡಿಕೊಳ್ಳಬೇಕು. ನಾವು ಕಾಪಾಡಿಕೊಳ್ಳಬೇಕು ಅಂತಂದರೆ ನಾವು ಹಿತಮಿತವಾಗಿ ನೀರನ್ನು ಬಳಸಬೇಕಾಗ್ತದೆ. ಇವತ್ತು ಉಳಿಸಿದ್ದು ನಾಳೆಗೆ ಆಗ್ತಾಯಿದೆ ಮತ್ತು ಮಳೆ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಪ್ರಯತ್ನನೂ ಕೂಡ ನಾವು ಮಾಡಬೇಕಾದದ್ದು ಅಗತ್ಯ ಇದೆ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಗಳು ಮನೆ ಮನೆಗೂ ನಲ್ಲಿ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹರ್ ಘರ್ ಜಲ್ ಅಂತನ್ನೋದು ಧ್ಯೇಯವಾಕ್ಯ ಇದೆ. ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮನೆ ಮನೆಯಲ್ಲೂ ನಲ್ಲಿಯ ನೀರು ಅದನ್ನು ಹಿತ ಮಿತ ಆಗಿ ಬಳಸ್ಕೊಳ್ಬೇಕಾದದ್ದು ಅವಶ್ಯ ಇದೆ. ಈ ಹೆಂಗೆ ಹಿತವಾಗಿ ಬಳಸಬೇಕು ಅಂತಂದರೆ, ನಾವು ಎಷ್ಟೋ ಸಲ ನೋಡ್ತೀವಿ, ಎಲ್ಲ ಬ್ರಷ್ ಮಾಡುವಾಗ ನಲ್ಲಿಯನ್ನು ನಾವು ಹಾಗೆ ನೀರು ಬಿಡ್ತಾ ಇರ್ತೀವಿ ನಲ್ಲಿಯಿಂದ. ಹಾಗಾಗಬಾರ್ದು. ಆದ್ದರಿಂದ ಆ ಬ್ರಷ್ ಮಾಡುವಾಗ ಪೂರ್ತಿ ಆ ನಲ್ಲಿ ಚಾಲು ಇಡೋದು ಅಗತ್ಯ ಇಲ್ಲ. ಆಮೇಲಿಂದ ಸ್ನಾನ ಮಾಡುವಾಗಲೂ ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ ನೀರನ್ನು ಬಳಸಬೇಕು. ನೀರಿಗಾಗಿ ಯುದ್ಧಗಳಾಗಬಾರದು. ನೀರು ಎಲ್ಲಿದೆ ಅಲ್ಲಿ ಶಾಂತಿ ಇದೆ. ನಮ್ಮ ಅನೇಕ ಸಂಸ್ಕೃತಿಗಳು, ಅನೇಕ ನಾಗರಿಕತೆಗಳೆಲ್ಲ ನೀರಿನ ದಡದಲ್ಲೇ ಹುಟ್ಟುಕೊಂಡಿವೆ. ಎಲ್ಲಿ ನದಿ ಇದೆ ಅಲ್ಲೆಲ್ಲ ಸುಖ, ಶಾಂತಿ, ಸಮೃದ್ಧಿ, ನೆರಳು ಹೀಗೆಲ್ಲ ಇರೋದರಿಂದ ನದಿ ತೀರದಲ್ಲಿ ನಾಗರಿಕತೆಗಳು ಹುಟ್ಟಿಕೊಂಡಿರೋದು ನಿಮಗೆಲ್ಲ ಗೊತ್ತಿದ್ದಂಥ ಸಂಗತಿ ಇದೆ. ಅದಕ್ಕೆ ಹಳ್ಳಿಗೆ ಮನೆಗಳಿಗೂ ನಲ್ಲಿ ನೀರನ್ನು ಕೊಡುವ ಯೋಜನೆ ಇದೆ. ಆ ನಲ್ಲಿ ನೀರನ್ನು ತಾವು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು. ಮತ್ತು ಶುದ್ಧ ಜಲ ಶುದ್ಧವಾಗಿರಬೇಕು, ನೆಲ ಸ್ವಚ್ಛವಾಗಿರಬೇಕು. ಅದು ಜೀವ ಸಂಕುಲ ಬಹಳ ಆರೋಗ್ಯಕಾರಕವಾಗಿ ಬದುಕ್ತದೆ. ಅದರಿಂದ ಈ ನೀರಿಗಾಗಿ ನಾವೆಲ್ಲ ಪರಿತಪಿಸಿದ್ದೇವೆ. ನೀರಿಗಾಗಿ ಹಳ್ಳಿಗಳಲ್ಲಿ ನೀರಿಗಾಗಿ ಬಹಳ ತೊಂದರೆ ಇತ್ತು. ಎಲ್ಲೋ ಒಂದು ಬೋರ್ವೆಲ್ ಇರೋದು, ಎಲ್ಲೋ ಒಂದು ಬಾವಿ ಇರೋದು, ಅಲ್ಲಿಗೆ ಹೋಗಿ ತರ್ತಕ್ಕಂಥದ್ದು. ಇದೆಲ್ಲ ಹೆಚ್ಚಿಗೆ ಹೆಣ್ಣು ಮಕ್ಕಳು ಬಹಳ ತೊಂದರೆಯನ್ನು ಅನುಭವಿಸಿದ್ದಾರೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ಗಳ ದೂರನ್ನು ಕ್ರಮಿಸಿ ಆ ನೀರಿಗಾಗಿ ಹೋಗಿ ಅಲ್ಲಿ ಸಾಲು ನಿಂತು ಎಷ್ಟೋ ಸಲ ಜಗಳ ಆಡಿ ಹೀಗೆಲ್ಲ ನೀರು ತಂದಿದ್ದಾರೆ. ಅದಕ್ಕಾಗಿ ಈಗ ನಮ್ಮ ಮನೆ ಬಾಗಿಲಿಗೆ, ಮನೆ ಒಳಗೇ ನೀರು ಬರ್ತಾ ಇದೆ ನಲ್ಲಿಯ ಮೂಲಕವಾಗಿ. ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಈಗ ನಲ್ಲಿಯ ಮೂಲಕವಾಗಿ ಶುದ್ಧವಾದಂಥ ನೀರನ್ನು ಪೂರೈಸುವ ಕಾರ್ಯಕ್ರಮ ನಮ್ಮ ಜಲ್ ಜೀವನ್ ಮಿಷನ್ನ ಮೂಲಕವಾಗಿ ನಮ್ಮ ಘನ ಸರ್ಕಾರ ಮಾಡ್ತಾ ಇದೆ. ಇದರ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕು. ನೀರಿಗಾಗಿ ನಾವು ಪರಿತಪಿಸುವುದು ಬೇಡ. ಇದ್ದ ನೀರಿನ ಸಂಪನ್ಮೂಲವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಇವತ್ತು ಉಳಿಸಿದ್ದು ನಮಗೆ ನಾಳೆ ಅದು ಉಳಿಸುತ್ತದೆ. ಅದೇ ನಮ್ಮ ಸಂಪನ್ಮೂಲವಾಗುತ್ತದೆ. ಅದೇ ನಮ್ಮ ಗಳಿಕೆ ಆಗ್ತಾಯಿದೆ. ಆದ್ದರಿಂದ ತಿಳಿದು ನೀರನ್ನು ಬಳಸೋಣ, ನಾಳೆಗಾಗಿ ಉಳಿಸೋಣ, ಮುಂದಿನ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ಇದು ನಮ್ಮ ಜೀವನ ಕ್ರಮವಾಗಬೇಕು. ಎಲ್ಲರಿಗೂ ನಮಸ್ಕಾರಗಳು. ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮ ತಜ್ಞರು ಈ ವಿಷಯದ ಕುರಿತು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಒಂದು ಹಳ್ಳಿ ಎಂದರೆ ಯಾವ ರೀತಿ ಇರಬೇಕು, ಅದಕ್ಕೆ ನೀರಿನ ಸೌಕರ್ಯವನ್ನು ಯಾವ ರೀತಿ ಒದಗಿಸಬೇಕು ಎಂಬುದನ್ನು ತುಂಬಾ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಶ್ರೋತೃಗಳೇ,
ನಮಗೆ ಬರುವ ಪ್ರತಿಯೊಂದು ಕಷ್ಟವನ್ನು ಒಟ್ಟಾಗಿ ನಾವು ಸೇರಿ ಅದನ್ನು ಎದುರಿಸಿದರೆ ಎಂತಹದ್ದೇ ಸಮಸ್ಯೆಯಾದರೂ ಅದನ್ನು ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ನೀವು ಈ ಸಂಚಿಕೆಯ ಮೂಲಕ ತಿಳಿದುಕೊಂಡಿದ್ದೀರಿ. ಇದೇ ರೀತಿಯಾಗಿ ಈ ಯೋಜನೆಗಳನ್ನು ನಮ್ಮ ಹಳ್ಳಿಗಳಲ್ಲೂ ಕೂಡ ನಾವು ಅಳವಡಿಸಿಕೊಂಡು ನಮ್ಮ ಹಳ್ಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲಿ ಇಂದಿಗೂ ಕೂಡ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವೆಲ್ಲರೂ ಅರಿತುಕೊಂಡು ಅದಕ್ಕೆ ಬೇಕಾಗುವ ಸೌಕರ್ಯಗಳನ್ನು ಒದಗಿಸಿಕೊಂಡು ಎಲ್ಲರೂ ನಮ್ಮ ಗ್ರಾಮವನ್ನು ಅಭಿವೃದ್ಧಿಪಡಿಸಿಕೊಳ್ಳೋಣ. ಶ್ರೋತೃಗಳೇ, ಇಲ್ಲಿಗೆ ನಾವು ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅಲ್ಲಿಯವರೆಗೂ ಆಲಿಸುತ್ತಿರಿ ಕಲ್ಯಾಣ ಕರ್ನಾಟಕದ ಏಕೈಕ ಹಾಗೂ ಪ್ರಪ್ರಥಮ ಸಮುದಾಯ ಬಾನುಲಿ ಕೇಂದ್ರ. ಇದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಂತರ್ವಾಣಿ 90.8. ಶ್ರೋತೃಗಳೇ, ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಶರಣಾರ್ಥಿಗಳು.